ಎಲ್ಲ ಡೀಟೇಲ್ಸ್ಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಸಚಿವ ಡಿ ಸುಧಾಕರ್ ಇಂದು ಬೆಳಗ್ಗೆ 3:15ಕ್ಕೆ ನಿಧನ ಹೊಂದಿದ್ದಾರೆ. ಮೊಣಕಾಲು ನೋವಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅದಾದ ಬಳಿಕ ಶ್ವಾಸಕೋಶ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಸಾಕಷ್ಟು ಚಿಕಿತ್ಸೆಗಳನ್ನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ನೀಡಲಾಗ್ತಾ ಇತ್ತು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ತೀವ್ರ ನಿಗಾ ಘಟಕದಲ್ಲೇ ಸೀರಿಯಸ್ ಅಂತಾನೆ ಹೇಳಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿಯನ್ನ ಕೂಡ ಹೋಗಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಕುಟುಂಬಸ್ಥರಿಗೆ ಅವತ್ತು ಸಾಂತ್ವನ ಹೇಳುವಂತಹ ಕೆಲಸವನ್ನ, ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ರು. ಆದರೆ ಇಂದು ಮುಂಜಾನೆ 3:15ಕ್ಕೆ ಡಿ ಸುಧಾಕರ್ ಎಲ್ಲರನ್ನ ಅಗಲಿದ್ದಾರೆ. ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಕೂಡ ಹೌದು. 3 ಬಾರಿ ಶಾಸಕರಾಗಿದ್ರು. ಅಜಾತ ಶತ್ರು. ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಬೇರೆ ಪಕ್ಷದ ನಾಯಕರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ರು. ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೌದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರಬೇಕಾದ್ರೆ ಡಿಸಿಎಂ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಎರಡೆರಡು ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಇವರ ಆರೋಗ್ಯದ ಬಗ್ಗೆ ಸಾಕಷ್ಟು ಗುಮಾನಿ ಎದ್ದಾಗಲೂ ಕೂಡ ಸಚಿವ ಸಂಪುಟ ಹಾಗೂ ಡಿಸಿಎಂ ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ಆ ರೀತಿಯೆಲ್ಲ ಏನೂ ಇಲ್ಲ, ರೂಮರ್ಸ್ ಹಬ್ಬಿಸಬೇಡಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇಂದು ಮುಂಜಾನೆ 3:15ಕ್ಕೆ ಡಿ ಸುಧಾಕರ್ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ಚಿತ್ರದುರ್ಗದವರು ಇವರು. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ 1961ರ ಮಾರ್ಚ್ನಲ್ಲಿ ಜನಿಸಿದ್ರು. 3 ಬಾರಿ ಶಾಸಕರಾಗಿದ್ರು. ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದಿದ್ರು. ಹಿರಿಯೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ರು. ಯೋಜನೆ, ಕಾರ್ಯಕ್ರಮ ಸಂಯೋಜನೆ, ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ರು. ಯಡಿಯೂರಪ್ಪ ಸರ್ಕಾರದಲ್ಲಿ 2 ಬಾರಿ ಸಚಿವರಾಗಿ ಸುಧಾಕರ್ ಸೇವೆ ಸಲ್ಲಿಸಿದ್ರು. 2008 ಮೇ 30ರಿಂದ 2009 ಸೆಪ್ಟೆಂಬರ್ 9ರವರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಆಗಿದ್ರು. 2016ರಲ್ಲಿ ಕಿಯೋನಿಕ್ಸ್ ಮುಖ್ಯಸ್ಥರಾಗಿ ಡಿ ಸುಧಾಕರ್ ಆಯ್ಕೆಯಾಗಿದ್ರು. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಸರ್ಕಾರದಲ್ಲಿ ಸಾಂಖ್ಯಿಕ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಕೂಡ ಹೌದು. ಕೆಲ ದಿನಗಳ ಹಿಂದೆ ಮೊಣಕಾಲು ಶಸ್ತ್ರಚಿಕಿತ್ಸೆಗಂತ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಈ ಸಂದರ್ಭದಲ್ಲಿ ಶ್ವಾಸಕೋಶ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅಡ್ಮಿಟ್ ಆಗ್ತಾರೆ. ಈ ರೀತಿ ಆಸ್ಪತ್ರೆಗೆ ದಾಖಲಾದಂತಹ ಡಿ ಸುಧಾಕರ್ ಇವತ್ತು ತೀವ್ರ ಘಟಕದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಇಂದು ಮುಂಜಾನೆ 3:15ಕ್ಕೆ ತಮ್ಮ ಕುಟುಂಬಸ್ಥರನ್ನ ಎಲ್ಲರನ್ನ ಅಗಲಿ ಹೋಗಿದ್ದಾರೆ. ಬಿಜೆಪಿ, ಕಾಂಗ್ರೆಸ್ ಹೀಗೆ ಎಲ್ಲಾ ಪಕ್ಷದ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ರು. 3 ಬಾರಿ ಶಾಸಕರಾಗಿದ್ರು. ಮೂಲತಃ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯ ಗುರುತಿಸಿಕೊಂಡಿದ್ರು. ಇನ್ನು ಈ ಬಗ್ಗೆ ಮಾತಾಡುವುದಕ್ಕೆ ನಮ್ಮ ಜೊತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ, ಸಚಿವೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇಂತಹ ಸಂದರ್ಭದಲ್ಲಿ ಮಾತಾಡಿಸೋದು ನಮಗೂ ಕೂಡ ಕಷ್ಟ. ನಿಜ, ನಮಗೂ ಕೂಡ ಏನ್ ಮಾತಾಡ್ಬೇಕು ಅಂತ. ಯಾಕಂತಂದ್ರೆ ಸಡನ್ ಆಗಿ ನಮ್ ಜೊತೆ ಚೆನ್ನಾಗಿದ್ದಂತವ್ರು, ಓಡಾಡ್ಕೊಂಡಿದ್ದಂತವ್ರು, ನಗಾಡ್ಸ್ಕೊಂಡಿದ್ದಂತವ್ರು, ಸಡನ್ ಆಗಿ ನೀ ಆಪರೇಷನ್ ಅಂತ ಹೋದಂತವ್ರು ಈ ರೀತಿ ಆಗತ್ತೆ ಅಂತ ನಾವ್ ಯಾವತ್ತೂ ಕೂಡ ಊಹಿಸಿರ್ಲಿಲ್ಲ. ನಿಜವಾಗ್ಲೂ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಶಾಕ್ ಆಗಿದೆ. ನಾವು ಕೂಡ ಅವರು ಹೊಳ್ಳಿ ಬರ್ತಾರೆ ಅಂತ ಪ್ರತಿ ಕ್ಯಾಬಿನೆಟ್ ನಲ್ಲೂ ಕೂಡ ಎಲ್ಲ ಡಾಕ್ಟರ್ಗಳು ಏನು ನಮ್ಮ ಕ್ಯಾಬಿನೆಟ್ ಕಲೀಗ್ ಇದ್ದಾರೆ
ಲೈಕ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗ್ಲಿ ಅಥವಾ ಇನ್ನೊಬ್ರು ಸುಧಾಕರ್ ಅವ್ರು ಇರ್ಲಿ, ಎಲ್ರು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಮಾತಾಡೋರು. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಅವ್ರ ಚೇರ್ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಸುಧಾಕರ್ ಅವರು ನನ್ನ ಪಕ್ಕದ ಚೇರ್ ನಲ್ಲಿ ಕೂರ್ತಾ ಇದ್ರು. ಸೊ ಆ ಕಡೆ ಇವರು ಕೂರ್ತಾ ಇದ್ರು, ಶರಣ್ ಪ್ರಕಾಶ್ ಪಾಟೀಲ್ರು. ನಾವೆಲ್ಲ ತುಂಬಾನೇ ಒಂಥರ ವಿಷಯಗಳೇನೇ ಬಂದಾಗ ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಾಗ್ಲಿ ಬಹಳ ಹ್ಯೂಮನಸ್ ಆಗಿ ಕೂಡ ಇದ್ರು. ಬಹಳ ಸೀರಿಯಸ್ ಆಗಿ ಏನು ಇದನ್ನ ಮಾಡ್ತಾ ಇರ್ಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ಈ ರೀತಿ ಆಗಿರೋದ್ ನೋಡಿದ್ರೆ ನಮ್ಗೆಲ್ಲರಿಗೂ ನಿಜವಾಗ್ಲೂ ಒಂಥರ ಏನಪ್ಪಾ ಇದು ಜೀವನ ಅಂದ್ರೆ ಇಷ್ಟೇನಾ ಅಂತ ಅನಿಸ್ತಾ ಇದೆ. ಹೌದು, ಸುಧಾಕರ್ ಅವ್ರು ನಿಜವಾಗ್ಲೂ ನಮ್ ನಗ್ಲಿದ್ದು ನಮ್ಗೆ ಬಹಳಷ್ಟು ಬೇಜಾರ್ ಅನಿಸ್ತಾ ಇದೆ. ಮೇಡಮ್, ನೀವು ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ? ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕೂ ಮುಂಚೆ ನಿಮ್ಮ ಕೊನೆ ಭೇಟಿ ನೆನಪಿಸ್ಕೊಳ್ಳೋದಾದ್ರೆ? ಹಾಸ್ಪಿಟಲ್ಗೆ ನಾಳೆ ಅಡ್ಮಿಟ್ ಆಗ್ತಾರಂತಂದ್ರೆ ಈ 2 ದಿನದ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಸೊ ನಮ್ಮೆಲ್ಲರಿಗೂ ಹೇಳ್ತಾ ಇದ್ರು ಅವರು, ನೀ ಪ್ರಾಬ್ಲಮ್ ಇದೆ, ಸೊ ನೀ ಇದಕ್ಕೆ ಆಪರೇಷನ್ಗೆ ನಾನು ಹಾಸ್ಪಿಟಲ್ಗೆ ಇದನ್ ಮಾಡ್ತಾ ಇದೀವಂತ. ಬೆಳಗಾಂ ಬಂದಾಗ್ಲೂ ಕೂಡ ನಮ್ಮ ಮನೆಗೆಲ್ಲ ಬರೋರು, ಟಿಫಿನ್ಗೆ, ಊಟಕ್ಕೆ. ಬಹಳ ಒಳ್ಳೆ ರೀತಿಯಾಗಿ ಒಂದು ಸಿಸ್ಟರ್ಗೆ ಕನ್ವಿನ್ಸ್ ಮಾಡ್ದಂಗೆ, ಸಿಸ್ಟರ್ಗೆ ಹೇಳ್ದ ಹಾಗೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಆಗಿರೋದು ಮಂತ್ರಿ. ಸೊ ಬಹಳಷ್ಟು ಯಾವ ರೀತಿ ಇರ್ಬೇಕು, ಏನು ಯಾವ ರೀತಿ ವಿಷಯಗಳಿರ್ತವೆ ಕ್ಯಾಬಿನೆಟ್ ನಲ್ಲಿ, ಸುಮಾರು ಇತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋರು. ವಿಶೇಷವಾಗಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಹೊಂದಿದಂತವ್ರು. ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇದ್ರು ಪದೇ ಪದೇ. ನಾವು ಅಂತ ಇದ್ವಿ ಎಷ್ಟು ಹೋಗ್ತೀರಾ ಅಂತ, ಕ್ಷೇತ್ರದ ಜನ ಇದ್ರೇನೆ ನಾವು ಅಂತ ಹೇಳಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ತಗೊಳ್ತಾ ಇದ್ರು. ಮೇಡಮ್, ಒಂದು ಶಸ್ತ್ರಚಿಕಿತ್ಸೆ ಅಂತೇಳಿ ಅಡ್ಮಿಟ್ ಆಗ್ತಾರೆ, ಅದರಿಂದ ಶ್ವಾಸಕೋಶ ಇನ್ಫೆಕ್ಷನ್, ಹೀಗೆ ನಿನ್ನೆ ಅಷ್ಟೇ ನಿಮ್ ಜೊತೆ ಮಾತಾಡಿದಂತಹ ವ್ಯಕ್ತಿ ಅಡ್ಮಿಟ್ ಆದ್ಮೇಲೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತಲ್ವಾ? ನಿಜವಾಗ್ಲೂ ಶಾಕ್ ಆಗುತ್ತೆ. ಆಮೇಲೆ ನಾವೆಲ್ಲ ಇಷ್ಟೊಂದು ಹೋರಾಟ ಮಾಡೋದು, ಬಡ್ದಾಟ ಮಾಡೋದು, ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ಕೊನೆಗೆ ಜೀವನ ಇಷ್ಟೇನಾ ಅಂತ ಎಲ್ಲರಿಗೂ ಕೂಡ ಒಂಥರ ಜಿಗುಪ್ಸೆ ಭಾವನೆ ಬರುತ್ತೆ ಜೀವನದ ಮೇಲೂ ಕೂಡ. ಆದ್ರೆ ಜೀವನನೇ ಹೋರಾಟ, ನೋ ಡೌಟ್ ಇನ್ ದಟ್. ಬಟ್ ಈ ರೀತಿ ಒಬ್ಬ ನಕ್ಕೊಂಡು ಓಡಾಡ್ಕೊಂಡಿದ್ದಂತ ನಮ್ಮ ಜೊತೆ ಕೆಲಸ ಮಾಡಿದಂತವ್ರು ಆಲ್ ಆಫ್ ಅ ಸಡನ್ ಎಲ್ಲ ತಿಳ್ಕೊಂಡಿದ್ರು. ಅವರು ಆರೋಗ್ಯದ ಬಗ್ಗೆ ಕಾಳಜಿನೂ ತೆಗೆದುಕೊಳ್ತಾ ಇದ್ರು. ಬಟ್ ನೀ ಪ್ರಾಬ್ಲಮ್ ಅಂತ ಹೋಗಿ ಅಡ್ಮಿಟ್ ಆಗಂತವ್ರು ಈ ರೀತಿಯಾಗಿ ಬರ್ತಾರೆ ಅಂತಂದ್ರೆ ನಮ್ಗೆ ಇಷ್ಟು ಕೆಟ್ಟ ಅನಿಸ್ತಾ ಇದೆ. ನಮ್ಗೆ ಇದನ್ನ ನುಂಗ್ಲಾರ್ದ ಅಂತ ಒಂದು ತುತ್ತಾಗಿದೆ. ಇನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕತೆ ಏನು ಅಂತ ನಮ್ಗೆ ನಿಜವಾಗ್ಲೂ ಕೇಳಿ ಬಹಳಷ್ಟು ಬೇಜಾರಾಗುತ್ತೆ. ಹೌದು ಮೇಡಮ್, ನೀವು ಈಗ ಭೇಟಿ ನೀಡ್ತೀರಾ? ನಾನು ಬೆಳಗಾವಿನಲ್ಲಿದ್ದೀನಿ, ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಇದನ್ನ ಮಾಡಿ. ಥ್ಯಾಂಕ್ ಯು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.